ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾವು ಒಂದೇ ದಿನ 3 ರಂಗಗಳನ್ನ ದರ್ಶನ ಮಾಡಬೇಕು ಅಂತ ಇದೆಯಲ್ಲ, ಹಾಗಾಗಿ ಒಂದಿನ 3 ರಂಗಗಳನ್ನ ದರ್ಶನ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ನಾವೆಲ್ಲ ಲೇಡೀಸ್ ಬೆಟಾಲಿಯನ್, ಜೆಂಟ್ಸ್ ಯಾರೂ ಇಲ್ಲ, ಡ್ರೈವರ್ ಒಬ್ಬರು ಬಿಟ್ಟರೆ ಇನ್ನೆಲ್ಲ ಬರೀ ನಾವು ಲೇಡೀಸ್ಗಳೇ. ಫಸ್ಟು ಶ್ರೀರಂಗಪಟ್ಟಣ ಅಂದರೆ ನಮ್ಮೂರಿಗೆ ಹತ್ತಿರದಲ್ಲಿದೆ. ಅವನು ಆದಿರಂಗ. ಎಷ್ಟೊತ್ತಿಂದ ಕುಂತಿದ್ದಾರೆ ಬಂದು ನಿಂತ್ಕೋಬೋದಾಗಿತ್ತು. ಇಲ್ಲಿ ನಿಂತ್ಕೋಬೋದು, ಅಲ್ಲಿ ಒಳ್ಳೆ ಇನ್ನೊಂದು ಅರ್ಧ ಗಂಟೆ ಮುಂಚೆ ಬಂದಿರು, ಇನ್ನೊಂದಷ್ಟು ದೂರ ಮುಂದೆ ರಾತ್ರಿ ಊಟ ಮಾಡ್ಕೊಂಡು ಬಂದ್ಬಿಟ್ಟು ಈಗ ಬೆಳಗ್ಗೆ ಮಳೆ. ಹಾಯ್ ಫ್ರೆಂಡ್ಸ್, ನಾವು ಇಲ್ಲಿ ರಂಗನಾಥಸ್ವಾಮಿ ಬಂದಿದ್ದೀವಿ ನೋಡಿ. ಇಲ್ಲೆಲ್ಲ ಇದ್ದಾರೆ, ನಮ್ಮ ಬೆಟಾಲಿಯನ್ ಇದೆ ನೋಡಿ. ಅಲ್ಲೊಂದು ಓಡೈತೆ ಇದೆ ನೋಡಿ. ಎಲ್ಲ ಈ ಕಡೆ ತಿರುಗ್ರೇಮ್ಮ, ಎಲ್ಲಾರು ಈ ಕಡೆ ತಿರುಗ್ರಿ. ಈ ಕಡೆ ರಾಣಿಕಾ, ಈ ಕಡೆ ತಿರುಗು ರಾಣಿಕಾ. ಎಲ್ಲ ತೆಗೆದ್ಮೇಲೆ ಹೋಗಿ ಸಾರು ಹೊಸ್ಕೊಂಡವ್ರೆ ಎಲ್ಲ. 3 ರಂಗಗಳು ಅಂತಂದರೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ. ಆದಿರಂಗ ಬಂದು ಇಲ್ಲೇ ನಮ್ಮ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ. ಮಧ್ಯರಂಗ ಶಿವನ ಸಮುದ್ರದಲ್ಲಿ ಇದೆಯಲ್ಲ ಆ ರಂಗನಾಥ ಸ್ವಾಮಿ. ಇನ್ನು ಅಂತ್ಯರಂಗ ತಮಿಳ್ನಾಡಲ್ಲಿ ಶ್ರೀರಂಗಂ, ತಿರುಚಿನಲ್ಲಿ ಇದೆಯಲ್ಲ ಶ್ರೀರಂಗಂ, ಅಲ್ಲಿ. ಇವು 3 ಒಂದೇ ದಿನ ನೋಡಿದ್ರೆ ನಮ್ಮ ಪಾಪಕರ್ಮಗಳೆಲ್ಲ ಕಳೆಯುತ್ತೆ. ಹಾಗಾಗಿ ನಾವು ಒಂದು 2 ವರ್ಷದಿಂದ ಹೋಗಬೇಕು ಅಂದ್ಕೊಳ್ತಾ ಇದ್ವಿ. ಆಗಿರಲಿಲ್ಲ, ಇನ್ನೇನು ಕಾರಣಗಳು, ಒಬ್ರಿಗೆ ಟೈಮ್ ಆದರೆ ಇನ್ನೊಬ್ರಿಗೆ ಟೈಮ್ ಆಗ್ತಿಲ್ಲ. ಹಾಗಾಗಿ ಈ ಸಾರಿ ಸುಮ್ಮನೆ ಹಾಗೆ ಮಾತಾಡ್ತಾ ಸಡನ್ಲಿ ಎಲ್ಲ ಫಿಕ್ಸ್ ಆಯಿತು. ಹಾಗಾಗಿ ಹೋಗ್ತಾ ಇದ್ದೀವಿ. ಬರೀ ಲೇಡೀಸೇ, ಅದರಲ್ಲಿ ಇವರಿಬ್ಬರು ನಮ್ಮ ಮಕ್ಕಳು, ನನ್ನ ಮಗ ಒಬ್ಬ, ಹೋಗಿದ್ದು ಅವ್ರ ಮಗ ಒಬ್ಬ, ಬಿಟ್ಟರೆ ಎಲ್ಲ ಲೇಡೀಸೇ. ಡ್ರೈವರ್ ಒಬ್ಬರು ಇದ್ದಾರೆ ಅಷ್ಟೇ. ಹಾಗಾಗಿ ನಾವು ಮನೆ ಬಿಟ್ಟಾಗ 3 ಗಂಟೆ. ಅಲ್ಲಿ ನಮ್ಮ ಊರಿಂದ ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಬರೋಕ್ಕೆ 1/2 hour ಬೇಕು. ಹಾಗಾಗಿ 3:30ಗೆ ಬಂದು ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಆದರೆ ಬಾಗಿಲು ತೆಗೆದಿರಲಿಲ್ಲ. ಬಾಗಿಲು ತೆಗೆಯೋದೇ 4:30-5 ಗಂಟೆಗೆ. ಹಾಗಾಗಿ ಎಲ್ಲ ಕ್ಯೂನಲ್ಲಿ ಕಾಯ್ತಾ ಇದ್ವಿ. ಅದು ಧನುರ್ಮಾಸದಲ್ಲಿ 3 ರಂಗಗಳನ್ನ ದರ್ಶನ ಮಾಡಬೇಕು. ಹಾಗಾಗಿ ಧನುರ್ಮಾಸದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಇಬ್ಬನಿ ಬೀಳುತ್ತೆ ಅಲ್ವಾ. ಹಾಗಾಗಿ ಹಿಮ ತುಂಬ ಇರುತ್ತೆ, ಚಳಿ ತುಂಬ ಸಿಕ್ಕಾಬಟ್ಟೆ. ಎಲ್ಲರೂ ಸ್ವೆಟರ್ ಹಾಕಿ, ಮಫ್ಲರ್ ಹಾಕಿ, ಸ್ಕಾರ್ಫ್ ಹಾಕ್ಕೊಂಡು ಮೇಲೆ ಶಾಲ್ ಹೊತ್ಕೊಂಡಿದ್ರೂ ಹೆವಿ ಚಳಿ ಇತ್ತು. ಆದ್ರೂ ಬಂದ್ವಿ. ಎಲ್ಲರೂ ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ, ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಾಗಿತ್ತಲ್ಲ. ಹಾಗಾಗಿ ಬಂದು 5 ಗಂಟೆಗೆ ದೇವಸ್ಥಾನ ಓಪನ್ ಆಯಿತು. ತಕ್ಷಣಕ್ಕೆ ಬಿಟ್ಟರು. ದರ್ಶನ ಮಾಡಿಕೊಂಡು ರಂಗಪ್ಪನ ಹೊರಗಡೆ ಬರೋಷ್ಟರಲ್ಲಿ 6 ಗಂಟೆ. 1/2 hourಗೆಲ್ಲ ದರ್ಶನ ಆಗಿಬಿಡ್ತು. ಅಲ್ಲಿಂದ ನೆಕ್ಸ್ಟು ಮಧ್ಯರಂಗ ಶಿವನ ಸಮುದ್ರಕ್ಕೆ ಹೊರಟ್ವಿ. ಅಂದರೆ ಏನು ಅಂದರೆ ನಮ್ಮೂರ ಮೇಲೇ ಹೋಗಬೇಕು, ಶ್ರೀರಂಗಪಟ್ಟಣ ಟು ಬನ್ನೋರು. ಹಾಗಾಗಿ ನಮ್ಮ ರೂಟಲ್ಲೇ, ನಮ್ಮೂರಿನಲ್ಲೇ ಬರಬೇಕು. ನಾವು ಮತ್ತೆ ರಿಟರ್ನ್ ಹಾಗೆ ಬಂದು ಹೋದ್ವಿ. ಅಲ್ಲಿ ಮಧ್ಯರಂಗಕ್ಕೆ ಹೋಗೋಷ್ಟರಲ್ಲಿ 7:15 ಆಗಿತ್ತು. ಎಲ್ಲರೂ ಅಲ್ಲಿ ಹೋಗಿ ದರ್ಶನ ಬೇಗ ಆಯಿತು, ಚೆನ್ನಾಗಾಯಿತು ಮಧ್ಯರಂಗಂದು. ಅಂದರೆ ಅಲ್ಲಿ ದೇವಸ್ಥಾನ ಎಲ್ಲ ಕಟ್ತಾ ಇದ್ದಾರೆ. ಹಾಗಾಗಿ ನಮಗೆ ದೇವಸ್ಥಾನದ ಒಳಗೇನು ಎಂಟ್ರಿ ಇರಲಿಲ್ಲ. ಇಲ್ಲೇ ಫ್ರಂಟಲ್ಲೇ ಒಂದು ಮನೆ ಥರ ಇದೆ, ಅಲ್ಲಿ ಸ್ವಾಮಿನ ಇರಿಸಿದ್ರು. ಅಲ್ಲೇ ದರ್ಶನ ಆಯಿತು. 7:45 ನಮ್ಮ ದರ್ಶನ ಆಗಿ ನಾವು ಮತ್ತೆ ಹೊರಟ್ವಿ. ಎಲ್ಲರೂ ಟಿ ಟಿ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಎಲ್ಲರೂ ಇದ್ದಾರೆ ನೋಡಿ ಇಲ್ಲಿ. ಎಲ್ಲ ಹೊರಟ್ವಿ. ಅಲ್ಲಿಂದ ತಮಿಳ್ನಾಡು ಶ್ರೀರಂಗಂ, ತಿರುಚಿನಲ್ಲಿರೋ ಶ್ರೀರಂಗಂ ಹೋಗೋದೇ ತುಂಬ ಲೇಟ್ ಆಯಿತು. ಪಾಪ ಕೆಲವ್ರಿಗೆ ವಾಮಿಟ್ ಸೆನ್ಸೇಷನ್ ಇತ್ತು. ಆಮೇಲೆ ಎಲ್ಲ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ, ರಿಫ್ರೆಶ್ ಅಂದ್ಕೊಂಡು ಎಲ್ಲ ಸ್ವಲ್ಪ ಸಾಂಗ್ಸ್ ಹಾಡಿದ್ವಿ, ಅಂತ್ಯಾಕ್ಷರಿ ಹಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ರೀಲ್ಸ್ ಮಾಡಿದ್ವಿ, ಸುಮಾರು ಮಾಡಿದ್ವಿ. ಆಮೇಲೆಲ್ಲ ಸ್ವಲ್ಪ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ. ಒಂದು ಕಡೆ ಮಾತ್ರ ತಿಂಡಿಗೆ ನಿಲ್ಲಿಸಿದ್ವಿ. ಆಮೇಲೆ ಇನ್ನೊಂದು ಕಡೆ ಎಲ್ಲ ತಾಳ್ಬೆಟ್ಟದಲ್ಲಿ ನಿಲ್ಲಿಸಿದ್ವಿ. ಮಾದಪ್ಪನ ಬೆಟ್ಟದ ರೂಟಲ್ಲೇ ಹೋಗಿದ್ದರಿಂದ ಅಲ್ಲಿ ತಾಳ್ಬೆಟ್ಟದಲ್ಲಿ ನಿಲ್ಲಿಸಿ ಮಾದಪ್ಪನಿಗೆ ಉಗಿ ಎಂದು
ಮಾದಪ್ಪನ ಎಲ್ಲ ಕೈ ಮುಕ್ಕೊಂಡು ಕರ್ಪೂರ ಹಚ್ಚಿ ಎಲ್ಲರೂ ಹೊರಟ್ವಿ. ಎಷ್ಟು 7:45ಗೆ ಹೊರಟಿದ್ದಕ್ಕೆ 3 ಗಂಟೆ 3:15 ಅನಿಸುತ್ತೆ ಅಲ್ಲಿ ತಿರುಚಿಗೆ ಹೋಗಿ ನಾವು ರೀಚ್ ಆದಾಗ. ಆದ್ರೂ ಸ್ವಲ್ಪ ಲಾಂಗ್ ಇರ್ಬೋದು, ಆದರೆ ಒಂದೇ ದಿನ ಮಾಡಿದ್ವಲ್ಲ ಅನ್ನೋ ಖುಷಿ ಇದೆ. ನಮಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಟಿ ಟಿನಲ್ಲಿರೋರು ಯಾರು ಬೇರೆಯವರು ಅಂತ ಏನಿಲ್ಲ, ಎಲ್ಲರೂ ನಮ್ಮ ಅಣ್ಣ ತಮ್ಮದಿರುಗಳೇ, ಅವ್ರಿಗಿತಿಯರ ಆಗಬೇಕು. ಹಾಗಾಗಿ ನಮ್ಮ ಮಮ್ಮಿ ಒಬ್ರು ಎಕ್ಸ್ಟ್ರಾ ಇದ್ದಾರೆ, ನನ್ನ ಫ್ರೆಂಡ್ ಒಬ್ಳು ಬಂದಿದ್ದಾಳೆ ಅಷ್ಟೇ. ಇನ್ನೆಲ್ಲರೂ ನಾವು ಅಣ್ಣ ತಮ್ಮದಿರುಗಳೇ. ಹೆಂಗೋ ಹೋದ್ವಿ ಒಟ್ಟಿನಲ್ಲಿ. ನಮಗಂತೂ ತುಂಬ ಇಷ್ಟ ಆಯಿತು ಈ ಜರ್ನಿ. ರಂಗಪ್ಪನ ನೋಡೋದೇ ಒಂದು ಖುಷಿ ಅಲ್ವಾ. ವಿಷ್ಣು ಹಲವಾರು ಅವತಾರಗಳನ್ನ ಎತ್ತಿದ್ದಾರೆ, ಆದರೆ ಈ ಥರ ಒಂದೇ ದಿನ 3 ರಂಗನ ನೋಡಬೇಕು ಅನ್ನೋದು ತುಂಬ ಖುಷಿಯಾಗಿರೋ ವಿಷಯ. ಸೂರ್ಯ ಉದಯ ಆಗೋ ಮುಂಚೆ ಶುರು ಮಾಡಿದ್ರೆ ಸೂರ್ಯಾಸ್ತ ಆಗೋಷ್ಟರಲ್ಲಿ ನಾವು 3 ದೇವಸ್ಥಾನಗಳನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲಿ 2 ದೇವಸ್ಥಾನವೂ ತುಂಬ ಬೇಗ ನಮಗೆ ದರ್ಶನ ಆಯಿತು. ತುಂಬ ಅಂದರೆ ನಮಗೆ ದರ್ಶನ ಕಾದ್ವಿ ಅನ್ನೋಂಗೆ ಇಲ್ಲ. ಆದರೆ ಅಲ್ಲಿ ಶ್ರೀರಂಗಂ ನೋಡುವಾಗ ತಿರುಚಿನಲ್ಲಿ ತುಂಬ ಕಷ್ಟ ಆಯಿತು. ಅಂದರೆ ತುಂಬ ಜನ, ಹೆವಿ ಕ್ರೌಡು. ಅಪ್ಪ ಕ್ರೌಡ್ ನೋಡಿ ನಮಗೆ ಸಾಕಾಗೋಯಿತು. ಅಂದರೆ ಅಲ್ಲಿಗೆ ಬರೀ ನಮ್ಮ ಥರ 3 ದೇವ್ರನ್ನ ದರ್ಶನ ಮಾಡೋರೇ ಅಲ್ಲ, ಅಲ್ಲಿಗೆ ಓಂ ಶಕ್ತಿಯವರು, ಅಯ್ಯಪ್ಪ ಸ್ವಾಮಿಯವರು, ಆಮೇಲೆ ಅಲ್ಲೆಲ್ಲ ಲೋಕಲ್ನವರು. ನಾವು ಬೇರೆ ರಜಾ ಇದ್ದಿದ್ದ ದಿನವೇ ಹೋಗ್ಬಿಟ್ಟಿದ್ವಿ, ಕ್ರಿಸ್ಮಸ್ ದಿನ. ಹಾಗಾಗಿ ಅವತ್ತು ರಜಾ ಇದ್ದಿದ್ದರಿಂದ ಅಲ್ಲಿ ಲೋಕಲ್ನವರೆಲ್ಲರೂ ಬಂದುಬಿಟ್ಟಿದ್ರು. ಹಾಗಾಗಿ ಹೆವಿ ಕ್ರೌಡ್ ಇತ್ತು ಅಲ್ಲಿ. ಅವ್ರಿಗೆ ತಮಿಳಿಯನ್ಸ್ಗೆ ಕನ್ನಡನೇ ಬರಲ್ಲ. ನಾವು ಎಷ್ಟು ಪಾಪ ಹೆಲ್ಪಿಂಗ್ ನೇಚರಿಂದ ನಮ್ಮ ಕರ್ನಾಟಕದಲ್ಲಿ ನಮಗೆ ಭಾಷೆ ಬರದೇ ಇದ್ರೂ ಅದನ್ನ ಇಂಗ್ಲೀಷಲ್ಲಿ ಸ್ವಲ್ಪ ಕನ್ವರ್ಟ್ ಮಾಡಿಕೊಂಡು, ಸ್ವಲ್ಪ ಕನ್ನಡ, ಸ್ವಲ್ಪ ತಮಿಳನ್ನ ಬೇರೆಯವ್ರ ಹತ್ರ ಕೇಳ್ಕೊಂಡೆಲ್ಲ ಅವ್ರಿಗೆ ಅಡ್ರೆಸ್ ಎಲ್ಲ ಹೇಳ್ತೀವಿ. ಆದರೆ ವರ್ಸ್ಟಪ್ಪ ಅಲ್ಲಿ ತಮಿಳ್ನಾಡಲ್ಲಿ ಒಬ್ಬರು ಕೂಡ ಕನ್ನಡ ಮಾತಾಡಲ್ಲ, ಒಬ್ಬರು ಕೂಡ ಕನ್ನಡದಲ್ಲಿ ನಮಗೆ ಅಡ್ರೆಸ್ ಹೇಳಲ್ಲ. ಅಬ್ಬಬ್ಬಾ, ನಮಗಂತೂ ತುಂಬ ಬೇಜಾರಾಯಿತು ಅಲ್ಲಿ. ಏನು ಇಷ್ಟೊಂದು ನಮ್ಮ ಕನ್ನಡಕ್ಕೆ ಬೆಲೆನೇ ಇಲ್ವಲ್ಲ ಇಲ್ಲಿ ಅಂತ ಹೇಳಿ. ಅಲ್ಲಿ ಗೊತ್ತಿರೋರು ಹೋದರೆ ಸರಿ, ಗೊತ್ತಿಲ್ಲದೆ ಹೋದರೆ ಮಾತ್ರ ಏನೂ ನೋಡೋಕ್ಕಾಗಲ್ಲ, ಸುಮ್ಮನೆ ಸುತ್ತಿದ ಕಡೆನೇ ಸುತ್ತಬೇಕಾಗತ್ತೆ. ಹಾಗಾಗಿ ಅಂತೂ ಇಂತೂ 3 ಗಂಟೆಗೆ ರೀಚ್ ಆದ್ವಿ ತಿರುಚಿನ ಶ್ರೀರಂಗಂ ದೇವಸ್ಥಾನದ ಹತ್ರ. ಎಲ್ಲ ಒಳಗಡೆಗೆ ಎಂಟ್ರಿ ಆಗ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಹೊರಗಡೆನೇ. ಇದು 4 ಬಾಗಿಲಿರೋದ್ರಿಂದ 4 ಬಾಗಿಲಿನಲ್ಲೂ ತುಂಬ ಜನ ಎಂಟ್ರಿ ಆಗ್ತಾ ಇರ್ತಾರೆ. ನಾವು ಈ ಕಡೆ ಸೌತಲ್ಲಿ ಹೋದ್ವಿ, ಸೌತ್ ಎಂಟ್ರೆನ್ಸಲ್ಲಿ. ಅಲ್ಲಿ ಒಳಗೆ ಹೋಗಿ ಶ್ರೀರಂಗಂ ಸ್ವಾಮಿ ಇರೋದು ಮಧ್ಯದಲ್ಲಿ. ನಾವು ಸುತ್ಕೊಂಡು ಹೋಗಬೇಕು ಒಳಗೆ. ಸುತ್ಕೊಂಡು ಹೋಗೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ನಾವು ಫಸ್ಟ್ ಇಲ್ಲೆಲ್ಲ ನೋಡಿಬಿಟ್ಟು ಅಯ್ಯೋ ಏನು ಅಷ್ಟು ಜನ ಇಲ್ಲ, ಓಕೆ ಪರವಾಗಿಲ್ಲ, ಬೇಗ ದರ್ಶನ ಆಗಿಬಿಡುತ್ತೆ, 5 ಗಂಟೆ ಅಷ್ಟರಲ್ಲೆಲ್ಲ ದರ್ಶನ ಆಗಿಬಿಡುತ್ತೆ, 4 ಗಂಟೆಗೆಲ್ಲ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಖುಷಿಯಿಂದ ಹೋದ್ವಿ. ಆದರೆ ಅಲ್ಲಿ ಎಲ್ಲ ಉಲ್ಟಂಪಲ್ಟ, ಹೆವಿ ರಶ್ಶು ಅಂದರೆ ರಶ್ಶು. ಆಮೇಲೆ ಇನ್ನೊಂದೇನು ಅಂದರೆ ಅಲ್ಲಿ ಸ್ಪೆಷಲ್ ದರ್ಶನ ಕೂಡ ಇತ್ತಂತೆ. ನಮಗೆ ಅದು ಗೊತ್ತಾಗಲಿಲ್ಲ. ನಮಗೆ ಟೈಮ್ ಆಗ್ತಿದೆ ಅಂತ ಹೇಳಿ ಅಲ್ಲಿ ಏನೂ ನಾವು ಆ ಕಡೆ ಈ ಕಡೆ ನೋಡಲೇ ಇಲ್ಲ. ಸ್ಪೆಷಲ್ ದರ್ಶನ ಇದೆಯಾ, ದುಡ್ಡಿಂದು ದರ್ಶನ ಇದೆಯಾ ಅಂತ ನೋಡಲೇ ಇಲ್ಲ. ಹೋಗಿ ಧರ್ಮ ದರ್ಶನಕ್ಕೆ ನಿಂತ್ಕೊಂಡ್ಬಿಟ್ವಿ. 100 ರೂಪಾಯಿನ ದರ್ಶನ ಇತ್ತಂತೆ. ಅದು ಹೆವಿ ರಶ್ ಇತ್ತು ಒಟ್ಟಿನಲ್ಲಿ. ಆದರೆ ಸ್ವಲ್ಪ ಇದಕ್ಕಿಂತ ಅದೊಂದು 20 ನಿಮಿಷ ಬೇಗ ಆಗ್ತಿತ್ತು ಅಷ್ಟೇ. 1/4 ಗಂಟೆಯಿಂದ 20 ನಿಮಿಷ ಬೇಗ ಆಗ್ತಿತ್ತು ದರ್ಶನ ಅಷ್ಟೇ. ಇದು ಅದಕ್ಕಿಂತ 20 ನಿಮಿಷ ಲೇಟ್ ಆಯಿತು. ಆದರೂ ಚೆನ್ನಾಗಿ ಹೋದ್ವಿ. ಜನ ಅಂತೂ ಧರ್ಮ ದರ್ಶನದಲ್ಲೂ ತುಂಬ ಜನ ಇದ್ದರು. ಆಮೇಲೆ ದುಡ್ಡಿಂದು ಕ್ಯೂನಲ್ಲೂ ತುಂಬ ಜನ ಇದ್ದರು. ಒಳಗಡೆ ಹೋದರೆ ಎಷ್ಟು ಜಗ ಮಿಣ ಅಂತ ಇದೆ ನೋಡಿ, ಲೈಟೆಲ್ಲ ತುಂಬ ಚೆನ್ನಾಗಿತ್ತು. ಅಂತೂ ಎಲ್ಲ ಚೆನ್ನಾಗಿ ನೋಡಿದ್ವಿ. ಆದರೆ ಅಲ್ಲಿ ಒಳಗಡೆ 1-2 ನಿಮಿಷ ಬೇಡ, 1 ನಿಮಿಷ ಕೂಡ ಸ್ವಾಮಿನ ಕಣ್ತುಂಬ ನೋಡೋಕ್ಕೆ ಬಿಡಲ್ಲ, ತಳ್ಳಿಬಿಡ್ತಾರೆ ಬೇಗ. ಅಷ್ಟರೊಳಗೆ ನೋಡ್ಕೊಂಡಂಗೆ. ಕೆಲವ್ರಂತೂ ನೋಡೋಕ್ಕೆ ಆಗಲಿಲ್ಲ, ಅಲ್ಲಿ ತುಂಬ ಗಲಾಟೆ ಮಾಡ್ತಿದ್ರು ಬೇರೆಯವರು. ನಾವು ತಕ್ಷಣಕ್ಕೆ ನೋಡಿದ್ವಿ. ಅಂದರೆ ದೀಪದ ಬೆಳಕಲ್ಲೇ ನೋಡಬೇಕಲ್ವ, ಹಾಗಾಗಿ ವಜ್ರದ ಅಲಂಕಾರ ಮಾಡಿದರು ಸ್ವಾಮಿಗೆ. ತುಂಬ ಚೆನ್ನಾಗಿತ್ತು. ನಾನು ಹಂಗೂ ಅಲ್ಲೊಳಗಡೆ ಅವ್ರಿಗೂ ಸೆಕ್ಯೂರಿಟಿಗಳಿಗೆ ಗೊತ್ತಾಗದೇ ಇರೋ ಹಾಗೆ ಸ್ವಲ್ಪ ಫೋನಲ್ಲಿ ಎಲ್ಲ ವೀಡಿಯೋ ಮಾಡ್ಕೊತಿದ್ದೆ. ಒಂದು ಸ್ವಲ್ಪ ಅಷ್ಟೇ, ಗೊತ್ತಾಗ್ಬಿಟ್ರೆ ಫೋನ್ನೇ ಕಿತ್ತು ಎಸ್ದು ಬಿಡ್ತಾರೆ. ಹಾಗಾಗಿ
ಒಂದು ಸ್ವಲ್ಪ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ಹಾಗೆ ಮಾಡ್ಕೊಂಡ್ವಿ. ಅಲ್ಲೊಳಗಡೆ ಅಂತೂ ಇಲ್ಲ, ಎಂಟ್ರಿ ಇಲ್ಲ. ತುಂಬ ಚೆನ್ನಾಗಾಯಿತು ಎಲ್ಲ. ಅಲ್ಲಿ ಒಳಗಡೆ ಶ್ರೀರಂಗಂ ಸ್ವಾಮಿ ದರ್ಶನ ಎಲ್ಲ ಆದಮೇಲೆ ಹೊರಗಡೆ ಬಂದು, ಹೊರಗಡೆನೂ ಎಲ್ಲ ದೇವರುಗಳಿದ್ರಲ್ಲ, ಇಲ್ಲಿ ನೋಡಿ, ಇಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತಾಮಾತೆ ಇದ್ದಾರೆ. ಅವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಒಳಗಡೆ ಬಿಡಲ್ಲ ಫೋನ್ನ, ಅದಕ್ಕೆ ನಾನು ಹೊರಗಡೆಯಿಂದನೇ ಸ್ವಲ್ಪ ವೀಡಿಯೋ ಮಾಡಿದೆ. ಇಲ್ಲಿ ಕಲ್ಯಾಣಿ ಇದೆ. ಆ ಕಲ್ಯಾಣಿನಲ್ಲಿ ಮೀನುಗಳಿದೆ, ಆಮೆಗಳಿದೆ. ತುಂಬ ಚೆನ್ನಾಗಿತ್ತು. ಎಷ್ಟು ವೈಟ್ ಫಿಶ್ಗಳಿದೆ. ವೈಟ್ ಕಲರ್ ಮೀನುಗಳೇ ಹೆಚ್ಚಾಗಿದ್ದಿದ್ದು. ಆಮೇಲೆ ಇಲ್ಲಿ ಕನ್ನಡಿನಲ್ಲಿ ಸ್ವಾಮಿ ದರ್ಶನ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಾಮಿ. ವಿಷ್ಣು ಮೊದಲೇ ಅಲಂಕಾರ ಪ್ರಿಯ, ಹಾಗಾಗಿ ಅವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಅವ್ರಿಗೆ ತೃಪ್ತಿ ಆಗಲ್ವಂತೆ, ಸಾಕು ಅಂತ ಅನ್ನೋದೇ ಇಲ್ವಂತೆ. ಹಾಗಾಗಿ ಅವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಹೆಣ್ದೇವ್ರ ದೇವಸ್ಥಾನ. ಅಲ್ಲಿ ಬಾಗಿಲು ಅಂದರೆ ಪರದೆ ಬಿಟ್ಟಿದ್ದರು, ಅದೊಂದು ಸ್ವಲ್ಪ ಟೈಮ್ ಆಗಬೇಕಂತೆ ಅದನ್ನು ಓಪನ್ ಮಾಡೋಕ್ಕೆ. ಹಾಗಾಗಿ ನಾವು ಸುತ್ತ ಎಲ್ಲ ಪ್ರದಕ್ಷಿಣೆ ಬಂದು, ಅಲ್ಲಿ ತುಳಸಿ ಮಾತೆ ಎಲ್ಲ, ತುಳಸಿ ಕಟ್ಟೆ ಇತ್ತು. ಅಲ್ಲಿ ಎಷ್ಟು ಚೆನ್ನಾಗಿ ತುಳಸಿ ಬೆಳೆದಿತ್ತು. ಅಂದರೆ ವಿಷ್ಣುಗೆ ಅದು ತುಳಸಿ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಅಲ್ಲಿ ಪಕ್ಕದಲ್ಲೇ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬರ್ತಿತ್ತು. ಎಲ್ಲ ಸುತ್ತಮುತ್ತ ಎಲ್ಲ ಪ್ಲೇಸ್ ನೋಡಿಕೊಂಡು, ಚಿಕ್ಕ ದೇವರುಗಳು, ಆಮೇಲೆ ಆಂಜನೇಯ ಸ್ವಾಮಿ ಇದ್ದಾರೆ ಅಲ್ಲಿ ಮೇಲ್ಗಡೆ, ಅವರನ್ನು ಕೂಡ ಎಲ್ಲರನ್ನೂ ನೋಡಿದ್ವಿ. ನೋಡಿ, ಇವರೇ ಆಂಜನೇಯ ಸ್ವಾಮಿ. ಅವ್ರ ಈ ಕಡೆ ತಿರುಗಿದ್ರೆ ಎಲ್ಲಿ ಫೋನ್ ಕಿತ್ತಾಕ್ಬಿಡ್ತಾರೋ ಅಂದ್ಬಿಟ್ಟು ಅವ್ರು ಆ ಕಡೆ ತಿರುಗ್ದಾಗ ವಿಡಿಯೋ ಮಾಡ್ಕೊಳ್ಳೋದು, ಆ ಥರ ಮಾಡಿದ್ವಿ. ಅಂತೂ ಇಂತೂ ನಮ್ಮದು ಒಂದು ಕನಸು ನನಸಾಯಿತು. 3 ರಂಗನ ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮ ಜನ್ಮ ಸಾರ್ಥಕ ಆಯಿತು. ಆದರೆ ತುಂಬ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.